ನಮಸ್ತೆ ಸರ್. ನಮಸ್ತೆ ಸರ್, ಇದು ನಾವು ನಿಮ್ಮ ಸ್ಟೋರ್ಗೆ ನಾವು ವಿಸಿಟ್ ಕೊಟ್ಟಿದ್ದೀವಿ. ತುಂಬಾ ಸಂತೋಷ. ಸುಳು ಆ್ಯಪ್ ಇಂದ ನಮಗೆ ಇಲ್ಲಿರುವಂತ ಮಾಹಿತಿಗಳನ್ನು ನೀವು ಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಮುಂದಿನ ಎಲ್ಲ ಹೇಳಿ ಸರ್, ಎಲ್ಲಿಂದ ಬಂದಿದ್ದೀರಾ ತಾವು? ನಾವು ಬೆಂಗಳೂರಿಂದ ಬಂದಿದ್ದೇವೆ ಸರ್. ನಾವು ನ್ಯೂಸ್ ಇಂದ ನಮ್ಗೆ ಔಷಧಿ. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ ಸರ್. ಏನ್ ಮಾಡ್ಕೊಂಡಿದ್ದೀರಾ ತಾವು? ನಾವು ಬಂದ್ಬಿಟ್ಟು ನಾವು ರಿಪೋರ್ಟರ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ. ಮತ್ತೆ ಇದೇ ತರವಾಗಿ ನಮ್ಗೆ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಬಟ್ ನಿಮ್ಮ ಅಂಗಡಿ ಬಗ್ಗೆ ತುಂಬಾ ಜನನು ನಮ್ಗೆ ಹೇಳ್ಬಿಟ್ರು. ಅದೇ ಈ ತರ ಔಷಧಿ ತುಂಬಾ ಚೆನ್ನಾಗಿದೆ, ಅವರು ಎಲ್ಲಾ ಚೆನ್ನಾಗಿ ಇರುವಂತ ಔಷಧಿಗಳನ್ನು ಕೊಡ್ತಾರೆ ಅವರು. ಅದು ತುಂಬಾ ವಿಶ್ವಾಸ ಇರುವಂತದ್ದು ಇದು ಇದೆ. ಆಮೇಲೆ ಎಲ್ಲ ಮಂಡಿ ನೋವು, ಕೈಕಾಲು ನೋವು, ಆಮೇಲೆ ಮಚ್ಚೆ ಏನೋ ಇರ್ಲಿ ಅದನ್ನ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಮತ್ತೆ ಅಂತ ಔಷಧಿಗಳನ್ನು ಅವರು ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಸುಳಿವು ಬಂತು, ನಮ್ಗೆ ಮಾಹಿತಿ ಬಂತು ನಿಮ್ಮ ಸ್ಟೋರ್ ಇಂದ. ಅದಕ್ಕೆ ನಾವು ನಿಮ್ಮ ಸ್ಟೋರಿಗೆ ನಾವು ಇವತ್ತು ಬಂದು ವಿಸಿಟ್ ಮಾಡ್ತಾ ಇದ್ದೀವಿ. ಅದೇ ಈ ವಿಸಿಟ್ ದಿಂದಾಗಿ ನೀವು ಇವತ್ತು ಇರುವಂತ ಮಾಹಿತಿಗಳನ್ನು ನೀವು ನಮ್ಗೆ ಕೊಟ್ರೆ ಮುಂದಿನ ಸಾರ್ವಜನಿಕರಿಗೆ ಅನುಕೂಲವಾಗ್ಲಿ ಅಂತೇಳಿ ನಿಮ್ಮ ಬಗ್ಗೆ ನಾವು ಸ್ವಲ್ಪ ಪ್ರಶ್ನೆಗಳನ್ನ ನಾವು ಕೇಳಬಹುದಾ? ಕೇಳಿ ದಯವಿಟ್ಟು. ಮೊದಲು ನಮ್ಮ HTM ಆಯುರ್ವೇದ ಹರ್ಬ್ ಸ್ಟೋರ್ ಕಡೆಯಿಂದ ನಿಮ್ಗೆ ವಂದನೆಗಳು. ನಮಸ್ಕಾರ. ನೀವು ನಮ್ಮ ಶಾಪಿಗೆ ವಿಸಿಟ್ ಕೊಟ್ಟಿದ್ದೀರಾ. ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಇನ್ಯಾವುದೋ ಚಾನಲ್ ಅಲ್ಲೋ ನೀವು ನೋಡಿದ್ದೀರಾ ಅಂತ ಅನ್ಸ್ಕೊಂತೀನಿ. ನೀವು ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಕ್ ಬಂದಿದ್ದೀರಾ. ಹೌದು. ನೋಡಿ, ಮೊದಲನೇದಾಗಿ ನಾನು ಬಂದ್ಬಿಟ್ಟು ಆಯುರ್ವೇದಿಕ್ ಥೆರಪಿಸ್ಟ್, ಹಕೀಂ ಕೂಡ. ನಾನು ಪಾರಂಪರಿಕ ಭಾರತೀಯ ಗಿಡಮೂಲಿಕೆಗಳಿಂದ ಔಷಧಿಗಳು ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತೀನಿ. ಉದಾಹರಣೆಗೆ ಪ್ಯಾರಾಲಿಸಿಸ್, ಸ್ಟ್ರೋಕ್, ಲಕ್ವಾ, ಯಾವುದೇ ನರ ಸಂಬಂಧಪಟ್ಟಂತಹ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಅದಕ್ಕೆ ನಾವು ನಿಮ್ಮ ರಿಪೋರ್ಟ್ ಅನ್ನು ನೋಡಿ ಅದರ ತಕ್ಕನಂತೆ ನಾವು ಔಷಧಿಗಳು ಕೂಡ ನಾವು ರೆಡಿ ಮಾಡ್ತೀವಿ. ನಮ್ಮ ಟೀಮ್ ಕೂಡ ಇದೆ. ಅದೇ ರೀತಿ ನನ್ನ ಒಂದು ಈ ಸಂಸ್ಥೆಯಲ್ಲಿ ರಿಟೇಲ್ ಶಾಪ್ ಕೂಡ ಇದೆ. ರಿಟೇಲ್ ಶಾಪ್ ಅಂದ್ರೆ ನಿಮ್ಗೆ ಕೆಲವೊಂದು ಮೆಡಿಸನ್ ನೀವು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲೋ ಎಲ್ಲೋ ಒಂದ್ ಕಡೆ ಯಾರೋ ಒಂದ್ ಕಡೆ ವೇದ್ರೋ ಡಾಕ್ಟರ್ ಹೇಳಿರ್ತಾರೆ, ಈ ತರದನ್ನ ನೀವು ಯೂಸ್ ಮಾಡಿ, ಇದರಿಂದ ನಿಮ್ಗೆ ಬೆನಿಫಿಟ್ ಆಗತ್ತೆ ಅಂತೇಳಿ. ಕೆಲವೊಂದು ಸಿಗತ್ತೆ, ಕೆಲವೊಂದು ಸಿಗಲ್ಲ. ಆಮೇಲೆ ಕೆಲವು ಕಡೆ ನಿಮಗೆ ಅದ್ರ ಪರಿಚಯನೂ ಕೂಡ ಇರಲ್ಲ. ನೀವು ಹೋಗಿ ಯಾವ್ದೋ ಒಂದು ಅಂಗಡಿಯಲ್ಲೋ ಎಲ್ಲೋ ಸ್ಟೋರ್ ಅಲ್ಲೋ ಕೇಳ್ತೀರಾ. ಒಂದೇ ಹರ್ಬ್ಸ್ ಅಂದ್ರೆ ಒಂದೇ ಗಿಡಮೂಲಿಕೆ ತರ ಹಲವಾರು ಗಿಡಮೂಲಿಕೆಗಳು ಇರ್ತವೆ. ಆದ್ರೆ ನಿಮ್ಗೆ ವ್ಯತ್ಯಾಸಗಳು, ಅದರ ಗುಣಗಳು, ಲಾಭಗಳು, ನಷ್ಟಗಳು ಗೊತ್ತಾಗಲ್ಲ. ಆದ್ರೆ ಒಬ್ಬ ವೈದ್ಯ, ನಾಟಿ ವೈದ್ಯ ಆಗಿರ್ಬೋದು, ಅದ್ರ ಬಗ್ಗೆ ತಿಳುವಳಿಕೆ ಇರೋವನು ನಿಮ್ಗೆ ಸರಿಯಾದ ನಿಮ್ಗೆ ಔಷಧಿಯನ್ನು ತಯಾರಿಸಕ್ಕೆ ಬೇಕಾಗುವಂತಹ ಒಂದು ಗಿಡಮೂಲಿಕೆಗಳನ್ನು ಕೊಡ್ಬೇಕಾಗತ್ತೆ. ಅದು ಕೊಟ್ಟಿಲ್ಲ ಅಂದಾಗ ನಿಮ್ಗೆ ಏನಾಗತ್ತೆ ಅಂದ್ರೆ ಬೆನಿಫಿಟ್ ಸಿಗಲ್ಲ. ರಾಂಗ್ ಏನಾದ್ರೂ ನೀವು ತಗೊಂಡೋಗಿ ನೀವು ಯೂಸ್ ಮಾಡಿದಾಗ ನಿಮಗೆ ಲಾಭ ಸಿಗಲ್ಲ. ಅವಾಗ ನೀವೇನಂತೀರಾ, ಆಯುರ್ವೇದ ನಾನು ಮಾಡಿದೆ, ನನಗೆ ಲಾಭ ಸಿಕ್ಲಿಲ್ಲ ಅಂತೀರಾ. ನಿಮಗೆ ಸರಿಯಾದ ಗಿಡಮೂಲಿಕೆಗಳು ಸಿಕ್ತಲ್ಲಿ ನಿಮಗೆ ಖಂಡಿತವಾಗ್ಲೂ ಆಯುರ್ವೇದದಲ್ಲಿ 100% ನಿಮ್ಗೆ ಲಾಭ ಆಗತ್ತೆ. ಮೊದಲನೇದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ನೀವು ಬಳಸೋ ವಿಧಾನ, ತಗೊಳ್ಳುವಂತ ಒಂದು ಗಿಡಮೂಲಿಕೆಗಳು ಸರಿಯಾದ ರೀತಿಯಲ್ಲಿ ನೀವು ತಗೊಂಡೇ ಹೋದಾಗ ನಿಮ್ಗೇನಾಗತ್ತೆ ಅಂದ್ರೆ ನಿಮ್ಗೆ ಅದು ಎಫೆಕ್ಟ್ ಕೊಡಲ್ಲ. ಆಯ್ತಾ? ನಮ್ಮ ಹತ್ರ ನಿಮ್ಗೆ ಯಾವುದೇ ಒಂದು ಗಿಡಮೂಲಿಕೆ ಇರ್ಬೋದು, ನಿಮಗೆ ನಮ್ಮ ಸ್ಟೋರ್ ಅಲ್ಲಿ ಸಿಗತ್ತೆ. ಉದಾಹರಣೆಗೆ ಕೆಲವೊಂದ್ ಕಡೆ ಒಂದು ಸಿಗತ್ತೆ, ಕೆಲವೊಂದ್ ಕಡೆ ಇನ್ನೊಂದು ಸಿಗಲ್ಲ. ಆದ್ರೆ ನಾವು ಯಾವುದೇ ಒಂದು ವೈದ್ಯರಾಗಿರ್ಬೋದು, ಆಯುರ್ವೇದ ವೈದ್ಯರಾಗಿರ್ಬೋದು, ನಾಟಿ ಗಿಡಮೂಲಿಕೆಯಿಂದ ಔಷಧಿ ತಯಾರು ಮಾಡೋರಂತ ಆಗಿರ್ಬೋದು, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ಬಳಸೋರಾಗಿರ್ಬೋದು, ಅವರಿಗೆ ಬೇಕಾಗುವಂತ ಸಂಪೂರ್ಣ ಗಿಡಮೂಲಿಕೆಗಳು, ಔಷಧಿಗಳು, ಆಮೇಲೆ ನಮ್ಮಲ್ಲಿ ಡ್ರೈ ಫ್ರೂಟ್ಸ್ಗಳು, ಡೈರೆಕ್ಟ್ ಕಾಶ್ಮೀರದಿಂದ ತರಿಸುವಂತ ಡ್ರೈ ಫ್ರೂಟ್ಗಳಿದೆ. ಆಮೇಲೆ ನೋಡಿ, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ಸ್ ಕೂಡ ಇದೆ. ಆಮೇಲೆ ಪ್ರತಿ ಒಂದು ಬೀಜದ ಎಣ್ಣೆಗಳು, ಉದಾಹರಣೆಗೆ ಕ್ಯಾಸ್ಟ್ರೋಲ್ ಆಗಿರ್ಬೋದು, ಆಮೇಲೆ ಕೊಕೊನಟ್ ಆಗಿರ್ಬೋದು, ಆಮೇಲೆ ನಿಮ್ಗೆ ಬಾದಾಮಿ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು, ಆಮೇಲೆ ನಿಮ್ಗೆ ಎಳ್ಳೆಣ್ಣೆ ಆಗಿರ್ಬೋದು, ಯಾವುದೇ ರೀತಿಯಾದ ಎಣ್ಣೆಗಳು ಬೇಕಂದ್ರೆ 100% 0% ಹೀಟಿಂಗ್ ಪ್ರೊಸೆಸ್ ಅಲ್ಲಿ ನಾವು ತೆಗಿತೀವಿ. ಹೈಡ್ರೋ ಪ್ರೆಸ್ ತೆಗೆಯುವಂತ ಆಯಿಲ್ಗಳಿದು 100% ಎಕ್ಸ್ಟರ್ನಲ್ ಇರುತ್ತೆ. ಎಕ್ಸ್ಟರ್ನಲ್ ಯೂಸ್ ಕೂಡ ಮಾಡಬಹುದು, ಇಂಟರ್ನಲ್ ಯೂಸ್ ಕೂಡ ಮಾಡಬಹುದು. ಮಸಾಜ್ ಮಾಡೋದಕ್ಕೂ ಬಳಸಬಹುದು, ತಿನ್ನೋದಿಕ್ಕೂ, ಅಡಿಗೆ ಮಾಡೋದಕ್ಕೂ ಕೂಡ ಬಳಸಬಹುದು. ನೀವು ಎಲ್ಲಾ ರೀತಿಯ ಆಯಿಲ್ಗಳು
ಸ್ವಂತ ನಾವೇ ತೆಗೆದ್ಬಿಟ್ಟು ತಗೊಂಡ್ಬಂದು ನಾವು ಸೇಲ್ ಮಾಡುವಂತ ಕೆಲಸ ಮಾಡ್ತೀವಿ, ತಯಾರನ್ನ ಮಾಡ್ತಾ ನಾವೇ ತಯಾರು ಮಾಡ್ತೀವಿ. ಓಹೋ. ಅದೇ ರೀತಿ ನಿಮ್ಗೆ ನೀವು ಒಂದು ಯಾವ್ದಾದ್ರು ಒಂದು ಉದಾಹರಣೆಗೆ ಒಂದು ಮೆಡಿಸನ್ ಅನ್ನು ನೀವು ಅಫೋರ್ಡ್ ಮಾಡ್ತಾ ಇದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆನ್ಲೈನ್ ಅಲ್ಲಿ ತರ್ಸ್ಕೊಂತೀರಾ ಅನ್ಕೊಳ್ಳಿ. ಹೌದು. ನಿಮ್ಗೆ ಅದು ಒರಿಜಿನಲ್ ಇದೆಯೋ ಇಲ್ಲ ಬೇರೆ ಇದೆಯೋ ಇಲ್ಲ ಯಾವ ತರ ಇದೆಯೋ ನಿಮ್ಗೆ ಗೊತ್ತಾಗಲ್ಲ. ಆದ್ರೆ ನಾವು ನಿಮ್ಗೆ 2 ಆಪ್ಷನ್ ಕೂಡ ಇಟ್ಟಿದೀವಿ. ಉದಾಹರಣೆಗೆ ನಿಮ್ಗೆ ಡ್ರೈ ಫಾರ್ಮ್ ಅಲ್ಲಿ ಬೇಕಂದ್ರೆ ಡ್ರೈ ಫಾರ್ಮ್ ಅಲ್ಲಿ ಕೊಡ್ತೀವಿ, ಪೌಡರ್ ಫಾರ್ಮ್ ಅಲ್ಲಿ ಬೇಕಂದ್ರೆ ಪೌಡರ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ಅಂದ್ರೆ ನೋಡಿ, ಉದಾಹರಣೆಗೆ ಒಂದು ನಾನು ಮೌಂಟನ್ ಗಾರ್ಲಿಕ್ ಅಂತ ತೋರಿಸ್ತೀನಿ. ನಿಮ್ಗೆ ಇದು ಬೇಕಾದ್ರೆ ಇದೇ ರೀತಿನೂ ಕೊಡ್ತೀನಿ, ಇಲ್ಲ ಪೌಡರ್ ಮಾಡ್ಕೊಡಿ ಅಂದ್ರೆ ಪೌಡರ್ ಕೂಡ ಮಾಡ್ಕೊಡ್ತೀವಿ. ಅದೊಂದು ಆಪ್ಷನ್ ಇದೆ, ನಮ್ಮ ಹತ್ರನೇ ಮಿಷಿನ್ ಇದೆ. ನಿಮಗೆ ಪೌಡರ್ ಬೇಕಂದ್ರೆ ಇಲ್ಲೇ ಕೂರ್ಸ್ಕೊಂಡ್ಬಿಟ್ಟು ನಿಮ್ಗೆ ನಾವು ತಕ್ಷಣ ಮಾಡ್ಕೊಡ್ತೀವಿ. ನಿಮ್ ಕಣ್ ಮುಂದೆನೆ ನಿಮ್ಗೆ ನಂಬಿಕೆ ಬರುತ್ತೆ. ಯಾಕಂದ್ರೆ ಉದಾಹರಣೆಗೆ ಒಂದು ಆಮ್ಲಾ ಪೌಡರ್ ತಗೊಂಡ್ರಿ ಅನ್ಕೊಳ್ಳಿ, ನೀವು ಆಮ್ಲಾ ಪೌಡರ್ ಕೇಳಿದಾಗ ನಾವು ಆಮ್ಲಾ ಪೌಡ್ರೇ ಕೊಡ್ತೀವಿ, ಅದನ್ನ ಬೀಜನು ಸೇರ್ಸ್ಬಿಟ್ಟು ನಾವು ರುಬ್ಬಲ್ಲ. ಆಮೇಲೆ ಕೆಲವೊಂದ್ ಕಡೆ ಏನಾಗತ್ತಂದ್ರೆ ಬೀಜ ಕಸ ಕಡ್ಡಿ ಎಲ್ಲಾ ಸೇರ್ಸ್ಬಿಟ್ಟು ರುಬ್ಬಿಡ್ತಾರೆ. ನಿಮ್ಗೆ ಅವಾಗ ರಿಸಲ್ಟ್ ಕಮ್ಮಿ ಬರುತ್ತೆ. ಇವಾಗ ಎಲ್ಲಾ ಕಡೆನೂ ನಡೀತಾ ಇದೆ, ಮಿಕ್ಸೆಡ್ ಇದು ಮಿಶ್ರಣಗಳು ನಡೀತಾ ಇದೆ. ಜಿನಿಯನ್ ಆಗಿ ನಿಮ್ಗೆ ಯಾವ್ದೇ ಪ್ರಾಡಕ್ಟ್ ಗಳು ಸಿಗಲ್ಲ. ಆದ್ರೆ ನಮ್ಮಲ್ಲಿ ಏನ್ ಆಪ್ಷನ್ ಇದೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಬಂದು ಕೂತ್ಕೊಂಡ್ರೆ ನಿಮ್ಮ ಎದುರುಗಡೆನೆ ನಿಮ್ಗೆ ಯಾವ ಗಿಡಮೂಲಿಕೆದು ಬೇಕೋ ಇಲ್ಲ ಸೀಡ್ಸ್ ಬೇಕು, ನಿಮ್ಗೆ ಎದುರುಗಡೆನೆ ನಾವು ಪೌಡರ್ ಮಾಡಿ ಕೂಡ ನಿಮ್ಗೆ ನಾವು ಕೊಡುವಂತ ಫೆಸಿಲಿಟಿ ಇದೆ. ಅವಾಗ ನಿಮ್ಗೆ 100% ರಿಸಲ್ಟ್ ಸಿಗತ್ತೆ. ಆಮೇಲೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೂ ಕೂಡ ನಾನು ಪ್ರತಿಯೊಂದು ಗಿಡಮೂಲಿಕೆದು ಅದ್ರ ಲಾಭ ನಷ್ಟ ಯಾವ ರೀತಿ ಬಳಸಬೇಕು, ಎಷ್ಟು ದಿವಸ ಬಳಸಬಹುದು, ಎಲ್ಲಾ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಪ್ರತಿಯೊಂದು ಹರ್ಬ್ಸ್ ಇಂದು ಕೂಡ ನೀವು ಬಂದಿಂದ ನಿಮ್ ಮೆಡಿಸನ್ ಗೆ ಹರ್ಬ್ಸ್ ಗಳು ಕೇಳ್ತಿದ್ದಂಗೆ ನಾನೇ ನಿಮ್ಗೆ ಪ್ರಶ್ನೆ ಮಾಡ್ತೀನಿ, ಇದು ನಿಮ್ಗೆ ಯಾರು ರೆಕಮೆಂಡ್ ಮಾಡಿದ್ದು, ಇದು ನೀವೇನಿಕ್ ಉಪಯೋಗಿಸ್ತಾ ಇದ್ದೀರಾ, ನೀವು ಯಾವ ರೀತಿ ಉಪಯೋಗಿಸ್ಬೇಕು, ಎಷ್ಟು ದಿವಸ ಉಪಯೋಗಿಸ್ಬೇಕು, ಗ್ಯಾಪ್ ಎಷ್ಟು ದಿವಸ ಕೊಡಬೇಕು, ಸಂಪೂರ್ಣ ಮಾಹಿತಿ ಜೊತೆಗೆ ನಿಮ್ಗೆ ನಾನು ಹರ್ಬ್ಸ್ ಅನ್ನು ಕೊಡ್ತೀನಿ. ಇಲ್ಲಿ ಬರೇ ನಾನು ವ್ಯವಹಾರ ಮಾಡಕ್ ಕೂತಿಲ್ಲ, ಜನಗಳ ಕಷ್ಟವನ್ನ ನಾನು ಪರಿಹಾರ ಮಾಡಕ್ ಕೂತ್ಕೊಂಡಿದ್ದೀನಿ. ಆದಷ್ಟು ನಮ್ಮ ಕಡೆಯಿಂದಾನು ನಿಮ್ಗೆ ಉಚಿತವಾಗಿ ಸಲಹೆ ಕೂಡ ಕೊಡ್ತೀನಿ ನಾನು. ಆಯುರ್ವೇದವನ್ನು ಉಳಿಸಬೇಕಾದ್ರೆ ನಾವೆಲ್ಲ ಆಯುರ್ವೇದ ಕಡೆ ತಿರುಗಬೇಕು. ಯಾಕಂದ್ರೆ ಕರೋನಾ ಬಂದಾಗ ಜನಗಳನ್ನು ಉಳಿಸಿದ್ದೇ ಆಯುರ್ವೇದ. ಕಷಾಯಗಳನ್ನು ಕುಡದೆ ಜನಗಳು, ಯಾಕಂದ್ರೆ ಮುಂಚೆ ಎಲ್ಲ ಮಾಡ್ಕೊಂಡು ಯಾರು ಕುಡಿದ್ರು ಅವ್ರಿಗೆಲ್ಲ ಗೊತ್ತು. ಈಗಲೂ ಕೂಡ ಮನೆಯಲ್ಲಿ ಬಳಸ್ತಾ ಇದಾರೆ. ನೀವು ಈಗೆಲ್ಲ ಟ್ರೆಂಡ್ಸ್ ಆಗಿದೆ. ಕೆಲವೊಂದು ಕಾಫಿ ಅಂಗಡಿಗಳು ಹೋದಾಗ ಶುಂಠಿ ಕಷಾಯ, ಇನ್ನೊಂದು ಯಾವ್ದೋ ಕಷಾಯ ಈ ತರ ಎಲ್ಲ ಸಿಗತ್ತೆ. ಅದು ಮುಂಚೆ ಮನೆಯಲ್ಲಿ ಮಾಡ್ಕೊಂಡು ಕುಡಿತಾ ಇದ್ರು, ಅವರೆಲ್ಲ ಚೆನ್ನಾಗಿದ್ದಾರೆ ಹಳಬ್ರೆಲ್ಲ. ಅದು ನಮ್ಮ ಈಗಿನ ಒಂದು ಇದು ಜನರೇಷನ್ ಏನಾಗಿದೆ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಆಯುರ್ವೇದದಲ್ಲಿ ನಾನು ಹೇಳೋದೇನಂದ್ರೆ, ಆಯುರ್ವೇದದನ್ನ ಯೂಸ್ ಮಾಡ್ಕೊಂಡು ಬಂದ್ರೆ ನೀವು ಲಾಂಗ್ ಟೈಮ್ ಅವರಿಗೆ ನಿಮ್ಮ ದೇಹ ಮತ್ತು ನಿಮ್ಮ ಆರೋಗ್ಯನ ಸಂಪೂರ್ಣವಾಗಿ ನೀವು ಕಾಪಾಡ್ಕೊಬಹುದು. ಏನಂದ್ರೆ ನಿಮ್ಮಲ್ಲಿ ಏನೇ ಡೌಟ್ ಇದ್ರು ನಮ್ಮ ಹತ್ರ ಕೇಳ್ಬೋದು. ನಾವು ಅದಕ್ಕೆ ರೀಸನ್, ಎಕ್ಸಾಂಪಲ್ ಪ್ರತಿಯೊಂದು ನಾವು ಕೊಡ್ತೀವಿ. ಆಯುರ್ವೇದದಲ್ಲಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಯಾವುದೇ ರೀತಿ ನೀವು ಯಾವುದೇ ಒಂದು ಮೆಡಿಸಿನ್ ಅನ್ನು ತಗೊಂಡ್ರೆ, ನೀವು ಒಂದಿಕ್ ತಗೊಂಡ್ರೆ ನಿಮ್ಗೆ 10ಕ್ಕೆ ಲಾಭ ಮಾಡುತ್ತೆ. ಒಂದಿಕ್ ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಆರ್ಗನ್ ಮೇಲೆ ಕೆಲಸ ಮಾಡಲ್ಲ, ಒಂದಕ್ಕೆ ತಗೊಂಡ್ರೆ ಇಡೀ ದೇಹನ ಕೆಲಸ ಮಾಡುತ್ತೆ. ನಿಧಾನಕ್ಕೆ ಮಾಡಬಹುದು, ಸ್ಲೋ ಅಂತ ಹೇಳ್ತಾರೆ. ಆದ್ರೆ 100% ನಿಮ್ಗೆ ರಿಸಲ್ಟ್ ಕೂಡ ಸಿಗತ್ತೆ. ಆಮೇಲೆ ನಿಮ್ಗೆ ಮಾರ್ಗದರ್ಶನ ಕೊಡುವಂತ ಒಂದು ವೈದ್ಯರು ಇದಾರಲ್ಲ, ಅವ್ರು ಸರಿಯಾದ ರೀತಿಯಲ್ಲಿ ನಿಮ್ಗೆ ಮಾಡಿಕೊಟ್ಟಾಗ ನಿಮ್ಗೆ 100% ಇಂಗ್ಲಿಷ್ ಮೆಡಿಸಿನ್ ಕೂಡ ನಿಮ್ಗೆ ಫಾಸ್ಟ್ ಆಗಿ ಬೇಕಾದ್ರೆ ಕೆಲಸ ಮಾಡತ್ತೆ ಅಂತ ನಾನು ಹೇಳಬಲ್ಲೆ. ಹಾ, ಯಾಕಂದ್ರೆ ಇವಾಗ ಏನಾಗ್ಬಿಟ್ಟಿದೆ, ಎಲ್ಲರಿಗೂ 5G ಸ್ಪೀಡ್ ಅಲ್ಲಿ ಬೇಕು. ಹೌದು. ಈಗ ನಮ್ಮ ವೈದ್ಯರು ಕೂಡ ಏನ್ ಮಾಡ್ಬೇಕು ಅಂದ್ರೆ, ಸ್ವಲ್ಪ ಅವರು ಕೂಡ ಏನ್ ಹರ್ಬ್ಸ್ ಗಳಿದಾವೆ, ಕೆಲವೊಂದು ಇಂಪಾರ್ಟೆಂಟ್ ಹರ್ಬ್ಸ್ ಗಳಿರ್ತಾವೆ, ಹೊರಗಡೆಯಿಂದ ತರ್ಸಲ್ಲ, ಕಾಸ್ಟ್ಲಿ ಇರತ್ತೆ. ಇರೋದ್ರಲ್ಲೇ ನಾವು ಅವ್ರು ಮಾಡಕ್ ಇದ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ನಾವು ನೋಡಿ, ನಮ್ಮ ಹತ್ರ ಆಸಾಮಿಂದ, ವೆಸ್ಟ್ ಬೆಂಗಾಲ್ ಇಂದ, ಡೆಲ್ಲಿಯಿಂದ, ಪಂಜಾಬ್ ಇಂದ, ಹರಿಯಾಣ ಇಂದ, ಮಹಾರಾಷ್ಟ್ರ ಇಂದ, ಪ್ರತಿಯೊಂದು ಸ್ಟೇಟ್ ಇಂದ ಕೂಡ ನಮ್ಮ ಹತ್ರ ಮೆಡಿಸಿನ್ಸ್ ಗಳು, ಹರ್ಬ್ಸ್ ಗಳು ಬರುತ್ತೆ. ರಾ ಫಾರ್ಮ್ ಅಲ್ಲಿ ನಾವು ತರ್ಸೋದು, ನಾವು ಯಾವ್ದು ಪೌಡರ್ ಫಾರ್ಮ್ ಅಲ್ಲಿ ತರ್ಸಲ್ಲ. ನಾವು ಸ್ವಂತ ಪೌಡರ್ ಮಾಡಿ ನಾವು ಕೊಡ್ತೀವಿ ನಿಮ್ಗೆ. ನೀವೇ ಸ್ವಂತ ತಯಾರು ಮಾಡಿಬಿಟ್ಟು ಹೌದು ಕೊಡ್ತೀವಿ. ನಿಮಗೆ ಏನಾದ್ರೂ ಮಾಹಿತಿ ಬೇಕಂದ್ರೂ ನಾವು ಕೊಡ್ತೀವಿ. ಪ್ರತಿಯೊಂದು ಕಾಯಿಲೆಗೆ ಮಾಹಿತಿನೂ ಕೊಡ್ತೀವಿ. ಅದು ತಕ್ಕನಂಗೆ ನಮ್ಮ ಹತ್ರ ಹರ್ಬ್ಸ್ ಕೂಡ ಇದೆ, ಗಿಡಮೂಲಿಕೆಗಳು ಕೂಡ ಇದೆ. ನಾವು ಅದನ್ನು ಬೇಕಾದ್ರೆ ನಿಮ್ಗೆ ನಾವು ಕೊಡ್ತೀವಿ. ಇಲ್ಲ ಯಾರಾದ್ರೂ ನಿಮ್ಗೆ ವೈದ್ಯರು ಸಲಹೆ ಮಾಡಿರ್ತಾರೆ, ಇಂತ ಇದನ್ನು ಯೂಸ್ ಮಾಡಿ ಅಂತೇಳಿ, ಅದಕ್ಕೆಲ್ಲ ನಾವ್ ಏನ್ ಬೇಕು ನಮ್ಮ ಹತ್ರ ನೀವು ಏನಾದ್ರೂ ರಿಪೋರ್ಟ್ಸ್ ಗಳಿದ್ರೆ ತಗೊಂಡ್ಬಂದು ಅದನ್ನ ನೋಡಿ ಕೂಡ ನಾವು ನಿಮ್ಗೆ ಸರಿಯಾದ ಒಂದು ನಿಮ್ಗೆ ಮಾರ್ಗದರ್ಶನ ಕೊಡ್ತೀವಿ. ಸರಿಯಾದ ಮೆಡಿಸಿನ್ ಹರ್ಬ್ಸ್ ಗಳು ಕೊಡ್ತೀವಿ. ನಾವು ಪೌಡರ್ ಫಾರ್ಮ್ ಅಲ್ಲೂ ಕೊಡ್ತೀವಿ, ರಾ ಫಾರ್ಮ್ ಅಲ್ಲೂ ಕೊಡ್ತೀವಿ. 2 ವಿಧಗಳನ್ನು ಕೊಡ್ತಾ. ಹೌದು. ನಮ್ಮ ಹತ್ರ ಡ್ರೈ ಫ್ರೂಟ್ ಗಳು ಸಿಗತ್ತೆ.
ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ಒರಿಜಿನ್ ಆಯಿಲ್ಸ್ ಗಳು ಕೂಡ ಸಿಗತ್ತೆ. ಆಮೇಲೆ ಎಲ್ಲಾ ತರ ಹರ್ಬ್ಸ್ ಗಳು ಪೌಡರ್ ಕೂಡ ಸಿಗತ್ತೆ. ಓಕೆ. ಆಮೇಲೆ ಎಸೆನ್ಷಿಯಲ್ ಆಯಿಲ್ ಕೂಡ ಸಿಗತ್ತೆ. ಆಮೇಲೆ ಒಳ್ಳೆಯ ಇದು ಜೇನುತುಪ್ಪ ಕೂಡ ಸಿಗತ್ತೆ. ಓಕೆ. ಎಲ್ಲಾ ತರದ ಕಾಡ್ ಜೇನುತುಪ್ಪ, ಸಣ್ಣ ಜೇನಿಂದು, ಹೆಜ್ಜೇನಿಂದು, ಎಲ್ಲಾ ತರ ಕಾಶ್ಮೀರ, ಕೇಸರು, ಪ್ರತಿಯೊಂದು ಕೂಡ ಸಿಗತ್ತೆ ನಮ್ಮ ಶಾಪ್ ಅಲ್ಲಿ. ಇನ್ನೇನಾದ್ರೂ ಮಾಹಿತಿ ಬೇಕಾ ನಿಮ್ಗೆ? ಓಕೆ ಸರ್, ನಿಮ್ಮ ಮಾಹಿತಿಗೆ ಧನ್ಯವಾದ. ಈಗ ವಿಸಿಟ್ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ HTM ಕಡೆಯಿಂದ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ.